ತಿರುಪತಿ ತಿಮ್ಮಪ್ಪನಿಗೆ ಕೂದಲು ಬೆಳೆಯೋದು, ಬೆವರುವುದು, ಹೃದಯ ಬಡಿತ, ಹಸಿ ಕರ್ಪೂರ ಇದೆಲ್ಲ ನಿಜಾನ ಅಥವಾ ಜನರ ಮೂಢನಂಬಿಕೆಯ? ಬನ್ನಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ, ನಾನು ಕಿಶೋರ್, ಇದು ಕಿಶೋರ್ ಟೆಕ್ ಕನ್ನಡ. ಕೂದಲು ಬೆಳೆಯುವುದು ಇದು ಎಷ್ಟರ ಮಟ್ಟಿಗೆ ಸತ್ಯ? ತಿರುಪತಿ ಬಾಲಾಜಿಯವರ ಕೂದಲು ಅಸಲಿ ಮತ್ತು ಬೆಳೆಯುತ್ತೆ ಅನ್ನುವುದು ತಪ್ಪು. ಇಲ್ಲಿ ವಾಸ್ತವವೇನೆಂದರೆ, ವಿಜ್ಞಾನದ ಪ್ರಕಾರ ಜೀವಂತ ಕೋಶಗಳಿಲ್ಲದ ಕಲ್ಲಿನ ಮೇಲೆ ಕೂದಲು ಬೆಳೆಯುವುದು ಸಾಧ್ಯವಿಲ್ಲ. ದೇವಸ್ಥಾನದ ಸಂಪ್ರದಾಯದಂತೆ ದೇವರಿಗೆ ಅತ್ಯಂತ ಉನ್ನತ ಗುಣಮಟ್ಟದ ರೇಷ್ಮೆ ಅಥವಾ ಭಕ್ತರು ಅರ್ಪಿಸಿದ ಕೂದಲಿನಿಂದ ಮಾಡಿಸಿದ ವಿಗ್ ಅನ್ನು ಅಲಂಕರಿಸುತ್ತಾರೆ. ಇದು ನೋಡಲು ನೈಸರ್ಗಿಕವಾಗಿ ಕಾಣುತ್ತದೆ. ಇದು ಇದರ ಹಿಂದಿನ ಸತ್ಯ. ಎರಡನೇದು ಬೆವರುವಿಕೆ. ಎಷ್ಟೇ AC ಹಾಕಿಸಿದರೂ ಮೂರ್ತಿಯ ಹಿಂಭಾಗದಲ್ಲಿ ಬೆವರಿನ ಹನಿಗಳು ಕಾಣಿಸಿಕೊಳ್ಳುತ್ತವೆ. ಇಲ್ಲಿ ವಾಸ್ತವವೇನೆಂದರೆ, ಗರ್ಭಗುಡಿ ಚಿಕ್ಕದಾಗಿರುವ ಕಾರಣ ಮತ್ತು ಅನೇಕ ದೀಪಗಳಿಂದ ಶಾಖ ಉತ್ಪತ್ತಿಯಾಗುತ್ತದೆ. ಜೊತೆಗೆ ಪ್ರತಿದಿನ ಹಾಲು, ನೀರು, ತುಪ್ಪ ಇಂತಹ ನೀರಿನಾಂಶವಿರುವ ಪದಾರ್ಥಗಳಿಂದ ಅಭಿಷೇಕ ಮಾಡುತ್ತಾರೆ. ಉದಾಹರಣೆ, ಗಾಜಿನ ಲೋಟದಲ್ಲಿ ಐಸ್ ಹಾಕಿದಾಗ ಹೊರಗೆ ನೀರಿನ ಹನಿಗಳಂತೆ ಕಾಣುತ್ತದೆ. ಮೂರನೆಯದು ಹೃದಯ ಬಡಿತ. ಮೂರ್ತಿಯ ಹತ್ತಿರ ಹೋದಾಗ ಹೃದಯ ಬಡಿತ ಕೇಳಿಸುತ್ತದೆ. ಇಲ್ಲಿ ವಾಸ್ತವವೇನೆಂದರೆ, ಇದಕ್ಕೆ ಯಾವುದೇ ಧ್ವನಿ ಮುದ್ರಿತ ಸಾಕ್ಷಿಗಳಿಲ್ಲ. ಅತ್ಯಂತ ನಿಶ್ಶಬ್ದವಾದ ಕೋಣೆಯಲ್ಲಿ ನಾವು ಗೋಡೆಗೆ ಅಥವಾ ಯಾವುದೇ ಘನವಸ್ತುವಿಗೆ ಕಿವಿ ಕೊಟ್ಟಾಗ ನಮ್ಮ ದೇಹದ ರಕ್ತ ಪರಿಚಲನೆಯ ಶಬ್ದ ನಮಗೆ ಕೇಳಿಸುತ್ತದೆ. ಇದನ್ನು ಸೈಕೋಸ್ಟಿಕ್ಸ್ ಎಂದು ಕರೆಯಲಾಗುತ್ತದೆ. ನಾಲ್ಕನೆಯದು ಹಸಿ ಕರ್ಪೂರದ ರಹಸ್ಯ. ಇಲ್ಲಿ ಮೂಢನಂಬಿಕೆ ಏನೆಂದರೆ, ಅತಿ ತೀಕ್ಷ್ಣವಾದ ಕರ್ಪೂರ ಹಚ್ಚಿದರೂ ಮೂರ್ತಿ ಬಿರುಕು ಬಿಡುವುದಿಲ್ಲ. ಆದರೆ ಇಲ್ಲಿ ವಾಸ್ತವವೇನೆಂದರೆ, ಈ ಮಹಾನ್ ವಿಗ್ರಹವನ್ನು ಕೆತ್ತಿದ ಕಲ್ಲಿನ ವಿಶೇಷತೆ. ಬಾಲಾಜಿ ಮೂರ್ತಿಯನ್ನು ಅತ್ಯಂತ ಗಟ್ಟಿಯಾದ, ಅತ್ಯಂತ ಸಾಂದ್ರತೆಯುಳ್ಳ ಕೃಷ್ಣ ಶಿಲೆಯಿಂದ ಕೆತ್ತಲಾಗಿದೆ ಮತ್ತು ಈ ಶಿಲೆ ಯಾವುದೇ ಕೆಮಿಕಲ್ಸ್ಗೆ ರಿಯಾಕ್ಟ್ ಮಾಡುವುದಿಲ್ಲ. ಇದು ಇದರ ಹಿಂದಿನ ಸತ್ಯ. ದಯವಿಟ್ಟು ಯಾವುದೇ ಮೂಢನಂಬಿಕೆಗಳನ್ನು ನಂಬಬೇಡಿ. ಎಲ್ಲರಿಗೂ ಒಂದು ಮಾತು, ದಯವಿಟ್ಟು ಕ್ಷಮಿಸಿ. ಇಲ್ಲಿ ನಾನು ದೇವರ ವಿರುದ್ಧ ಅಲ್ಲ, ನಂಬಿಕೆ ಮತ್ತು ಮೂಢನಂಬಿಕೆಗಳನ್ನು ವಿವರಿಸಿದ್ದೇನೆ. ನಾನು ಹೇಳುವುದೇನೆಂದರೆ, ಭಕ್ತಿ ಇರಲಿ, ಮೂಢನಂಬಿಕೆ ಬೇಡ. ಓಂ ನಮೋ ವೆಂಕಟೇಶಾಯ. ನೆಕ್ಸ್ಟ್ ಟೈಮ್ ನೀವು ತಿರುಪತಿಗೆ ಹೋದರೆ ಒಂದು ಲಡ್ಡು ಎಕ್ಸ್ಟ್ರಾ ತಗೊಬನ್ನಿ. ಇದು ಯಾರಿಗೆ ಅಂತ ಯೋಚಿಸಬೇಡಿ. ಕಿಶೋರ್ ಟೆಕ್ ಕನ್ನಡಗೆ ಕಳಿಸಿಕೊಡಿ. ಈ ವಿಡಿಯೋಗೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಇದ್ಯಾವುದೂ ಬೇಡ. ದಯವಿಟ್ಟು ಶೇರ್ ಮಾಡಿ, ಎಲ್ಲರಿಗೂ ಅರಿವು ಮೂಡಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.